ನೋಡಿ, ಅಂಕೋಲಾದಲ್ಲಿ ಪಾಕ್ ಧ್ವಜವನ್ನ ಅಂಟಿಸಿದ್ದಾರೆ ಯಾರೋ ಅಪರಿಚಿತರು. ಎಸ್, ರಸ್ತೆಗೆ ಪಾಕಿಸ್ತಾನದ ಧ್ವಜವನ್ನ ಅಂಟಿಸಿರುವ ಅಪರಿಚಿತರು. ಪೇಪರ್ ಮೇಲೆ ಮುದ್ರಿತಗೊಂಡ ಪಾಕಿಸ್ತಾನದ ಧ್ವಜ, ಪಾಪಿ ದ್ವೇಷವನ್ನ ಧ್ವಂಸ ಮಾಡಿ ಎಂಬರ್ಥದ ಬರಹವನ್ನ ಬರೆಯಲಾಗಿದೆ. ನೆಲಕ್ಕೆ ಅಂಟಿಸಿದ ಪಾಕ್ ಧ್ವಜವನ್ನ ಇತ್ತ ಪೊಲೀಸರು ಕಿತ್ತೆಸೆದಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಕೂಡಲೇ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ದಾರೆ. ನೆಲಕ್ಕೆ ಅಂಟಿಸಿದ ಪಾಕ್ ಧ್ವಜವನ್ನ ಪೊಲೀಸರು ಕಿತ್ತೆಸೆದಿದ್ದಾರೆ. ಆ ಒಂದು ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸಬಹುದು. ಇಲ್ಲಿ ಯಾರೋ ಅಪರಿಚಿತರು ಪಾಪಿ ದೇಶವನ್ನ ಧ್ವಂಸ ಮಾಡಿ ಅನ್ನೋ ಅರ್ಥದಲ್ಲಿ ಬರೆದು ಇಲ್ಲಿ ಪಾಕ್ ಧ್ವಜವನ್ನ ಅಂಟಿಸಿರ್ತಾರೆ. ಅದನ್ನ ಕೂಡಲೇ ಇಲ್ಲಿ ಪೊಲೀಸರು ಕಿತ್ತೆಸೆದಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಈಗಾಗಲೇ ಉತ್ತರ ಕನ್ನಡ ಪ್ರವಾಸಿ ಸ್ಥಳಗಳ ಮೇಲೆ ಪೊಲೀಸರು ನಿಗಾ ಇಟ್ಟಿದ್ದಾರೆ. ಹಾಗೆ ಸಮುದ್ರ ಮಾರ್ಗದ ಮೂಲಕ ಶತ್ರುಗಳು ಒಳ ಬರಬಹುದು, ಒಳ ನುಗ್ಗಬಹುದು ಅಂತ ಹೇಳಿ ಸಮುದ್ರ ಮಾರ್ಗದಲ್ಲಿ ಬೋಟ್ಗಳ ತಪಾಸಣೆ ಕೂಡ ನಡೀತಾ ಇದೆ. ಹೋಮ್ ಸ್ಟೇ ರೆಸಾರ್ಟ್ಗಳ ಮೇಲೆ ಖಾಕಿ ಕಣ್ಣಿಟ್ಟಿದೆ. ಅದೇ ಸಂದರ್ಭದಲ್ಲಿ ಈಗ ಅಂಕೋಲಾದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಅಪರಿಚಿತರೊಬ್ಬರು ಪೇಪರ್ ಮೇಲೆ ಮುದ್ರಿತಗೊಂಡ ಪಾಕಿಸ್ತಾನದ ಧ್ವಜವನ್ನ ರಸ್ತೆಗೆ ಅಂಟಿಸಿದ್ದಾರೆ. ಆ ಒಂದು ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸಬಹುದು. ರಸ್ತೆಗೆ ಪಾಕಿಸ್ತಾನದ ಧ್ವಜವನ್ನ ಅಂಟಿಸಿ ಪಾಪಿ ದೇಶವನ್ನ ಧ್ವಂಸ ಮಾಡಿ ಎಂಬರ್ಥದ ಬರಹವನ್ನ ಕೂಡ ಬರೆದಿದ್ದಾರೆ. ಈ ಕುರಿತು ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಡತೋಕ ಮಂಜು. ಸದ್ಯ ಪೆಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ನಡೆದಿರುವಂತಹ ಉಗ್ರರ ಅಟ್ಯಾಕ್ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಪ್ರವಾಸಿ ಸ್ಥಳಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ತಪಾಸಣೆ ಕೂಡ ಬಹಳ ಬಿಗಿಯಾಗಿ ನಡೀತಾ ಇರುವಂಥದ್ದು. ಹಾಗೆ ಬೋಟ್ಗಳ ತಪಾಸಣೆಯನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ರಸ್ತೆಗೆ ಪಾಕಿಸ್ತಾನದ ಧ್ವಜವನ್ನ ಅಂಟಿಸಿರುವ ಘಟನೆ ಕೂಡ ನಡೆದಿದೆ ಅಂಕೋಲಾದಲ್ಲಿ. ಓವರಾಲ್ ಮಾಹಿತಿ ಮಧುಮಾಲ, ಏನು ಈಗ ಕಾಶ್ಮೀರದಲ್ಲಿ ನಡೆದಂತ ಒಂದು ಘಟನೆ ಹಿನ್ನೆಲೆಯಲ್ಲಿ ಈಗಾಗಲೇ ಯಾವುದೇ ರೀತಿಯಲ್ಲೂ ಕೂಡ ಭಯೋತ್ಪಾದಕರು ಬೇರೆಲ್ಲ ಕಡೆಯಲ್ಲೂ ಕೂಡ ಬರ್ಬೋದು ಹೇಳೋ ಮುಂಜಾಗ್ರತೆ ಹಿನ್ನೆಲೆಯಲ್ಲಿ ಈಗಾಗಲೇ ಉತ್ತರ ಕನ್ನಡ ಜಿಲ್ಲಾ ಪೊಲೀಸರವರು ತೀವ್ರ ನಿಗಾವನ್ನು ವಹಿಸ್ತಾ ಇದ್ದಾರೆ. ಈಗಾಗಲೇ ರೆಸಾರ್ಟ್ಗಳಲ್ಲಿ ಕೂಡ ಸಂಪೂರ್ಣ ಶೋಧ ಕಾರ್ಯವನ್ನು ಕೂಡ ನಡೆಸ್ತಾ ಇದ್ದಾರೆ. ಅಂದ್ರೆ ಜಿಲ್ಲೆಗೆ ಯಾರ್ಯಾರು ಆಗಮಿಸ್ತಾರೆ, ಯಾರ್ಯಾರು ಬಂದು ಹೋಗಿದ್ದಾರೆ ಎಲ್ಲರೂ ಕೂಡ ನಿಗಾವನ್ನು ವಹಿಸಲಾಗಿದೆ. ಏನು ಮುಖ್ಯವಾಗಿ ಏನು ಅತ್ಯಂತ ಸೂಕ್ಷ್ಮ ಸ್ಥಳಗಳಲ್ಲಿ ಈಗಾಗಲೇ ಸಿಸಿ ಕ್ಯಾಮೆರಾಗಳನ್ನ ಕೂಡ ಅಳವಡಿಸಲಾಗಿದೆ. ಹಾಗಾಗಿ ಉತ್ತರ ಕನ್ನಡದಲ್ಲಿ ಎಲ್ಲೋ ಒಂದ್ ಕಡೆ ಪೊಲೀಸ್ ಇಲಾಖೆ ಈ ಒಂದು ಘಟನೆ ನಂತರ ಬಹಳಷ್ಟು ಎಚ್ಚೆತ್ತುಕೊಂಡಿದೆ. ಅಲ್ಲದೆ ಏನು ಅಂಕೋಲಾದಲ್ಲೂ ಕೂಡ ಈ ಒಂದು ಘಟನೆ ಬಗ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಪಾಕಿಸ್ತಾನ ಧ್ವಜವನ್ನ ಅಂಟಿಸಿ ಅವರು ಕಾಲಲ್ಲಿ ಒದೆಯುವ ಮೂಲಕ ಒಂದು ಪ್ರತಿಭಟಿಸಿದ್ದಾರೆ. ಹೀಗಾಗಿ ಏನು ಇವತ್ತು ಕಾಶ್ಮೀರದಲ್ಲಿ ನಡೆದಂತ ಒಂದು ಘಟನೆ ಈ ಸಂಪೂರ್ಣವಾಗಿ ಪಾಕಿಸ್ತಾನ ಈ ಒಂದು ಹಿನ್ನೆಲೆ ಇರೋದ್ರಿಂದ ಸಾಕಷ್ಟು ವಿರೋಧ ವ್ಯಕ್ತವಾಗ್ತದೆ. ಅದರಂತೆ ಏನು ಭಯೋತ್ಪಾದಕರು ಈ ಜಿಲ್ಲೆಯಲ್ಲಿ ಬರಬಹುದು ಅಂತ ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ಹಾಗಾಗಿ ಎಲ್ಲ ಒಂದು ಶೋಧ ಕಾರ್ಯವನ್ನು ಕೂಡ ಇವತ್ತು ಮಾಡ್ತಿರೋದು ಕಂಡು ಬಂದಿದೆ. ಮಧುಮಾಲ. ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.